ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಕಿರಣ್ ಸೋಮಣ್ಣನವರ ಹುಡುಗಾಸೆಗೆ ದಜ್ಜು ಮಾಡುವ ನಮಸ್ಕಾರಗಳು. ಹಲೋ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಏನು ಅಂದ್ರೆ ರಾಜ್ಯ ಸರ್ಕಾರ ವರ್ಸಸ್ ಕೇಂದ್ರ ಸರ್ಕಾರ. ಏನಕ್ಕೆ ರಾಜ್ಯ ಸರ್ಕಾರ ವರ್ಸಸ್ ಕೇಂದ್ರ ಸರ್ಕಾರ ಅಂದ್ರೆ, ರಾಜ್ಯ ಸರ್ಕಾರ ಮಾಡೋ ತಪ್ಪುಗಳನ್ನ ಕೇಂದ್ರ ಸರ್ಕಾರಕ್ಕೆ ಬೈತೀರಾ, ಕೇಂದ್ರ ಸರ್ಕಾರ ಮಾಡೋ ತಪ್ಪುಗಳನ್ನ ರಾಜ್ಯ ಸರ್ಕಾರಕ್ಕೆ ಬೈತೀರಾ. ಸೊ ಮೊದಲನೇದಾಗಿ ಯಾವ್ಯಾವ ಸರ್ಕಾರ ಏನೇನ್ ಕೆಲಸ ಮಾಡುತ್ತೆ ಅನ್ನೋದನ್ನ ಮೊದಲು ದಯವಿಟ್ಟು ನೀವು ತಿಳ್ಕೊಬೇಕಾಗಿದೆ. ಮೊದಲನೇದಾಗಿ ರಾಜ್ಯ ಸರ್ಕಾರ ತಗೊಂತೀನಿ. ರಾಜ್ಯದಲ್ಲಿ ಯಾವುದೇ ಪಕ್ಷ ಇದ್ರೂ ಸರಿ, ರಾಜ್ಯ ಸರ್ಕಾರದ ಕೆಲಸ ಏನಪ್ಪಾ ಅಂದ್ರೆ, ಮೊದಲನೇದಾಗಿ ಊರಿನ ರಸ್ತೆ, ಸೈಟ್ ಹೈವೇ. ಎರಡನೇದಾಗಿ ಪೊಲೀಸ್, ಲಾ ಅಂಡ್ ಆರ್ಡರ್. ಮೂರನೇದಾಗಿ ತಾಲೂಕ್ ಆಫೀಸ್, ಪಹಣಿ, ಜಾತಿ ಪ್ರಮಾಣ ಪತ್ರ. ನಾಲ್ಕನೇದು ಸರ್ಕಾರಿ ಆಸ್ಪತ್ರೆಗಳು, ಸರ್ಕಾರಿ ಶಾಲೆಗಳು. ಐದನೇದಾಗಿ KSRTC ಬಸ್ ಟಿಕೆಟಿನ ದರ. ಇವೆಲ್ಲ ರಾಜ್ಯ ಸರ್ಕಾರದ ಕೈಯಲ್ಲಿ ಇರುತ್ತದೆ. ಇನ್ನು ಕೇಂದ್ರ ಸರ್ಕಾರಕ್ಕೆ ನಾವು ಬಂದ್ರೆ, ಕೇಂದ್ರ ಸರ್ಕಾರ ಏನೇನು ಕೆಲಸ ಅಂದ್ರೆ, LPG ಗ್ಯಾಸ್ ರೇಟ್ ಇಳಿಕೆ ಮತ್ತು ಏರಿಕೆ ಕೂಡ ಕೇಂದ್ರ ಸರ್ಕಾರದ್ದೇ ಆಗಿರುತ್ತೆ. ಮತ್ತೆ ಪೆಟ್ರೋಲ್ ಡೀಸೆಲ್ ಬೆಲೆ, ಎಕ್ಸೈಸ್ ಟ್ಯಾಕ್ಸ್, GST, ಯಾವ ವಸ್ತುಗೆ ಎಷ್ಟು % ಟ್ಯಾಕ್ಸ್ ಅಂತ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಎರಡು ಸೇರಿ ಅದನ್ನ ಫಿಕ್ಸ್ ಮಾಡುತ್ತೆ. ವಿಮಾನ, ರೈಲು ಟಿಕೆಟು ಸಂಪೂರ್ಣ ಕೇಂದ್ರ. ಮತ್ತೆ ಫಾರ್ಮ್ ಆಯಿಲ್ ಬೆಲೆ ಏರಿಕೆ ಇಳಿಕೆ ಇಷ್ಟೆಲ್ಲ ಬಂದು ಕೇಂದ್ರ ಸರ್ಕಾರ ಡಿಸೈಡ್ ಮಾಡುತ್ತೆ. ಕೇಂದ್ರ ಸರ್ಕಾರದ ಕೆಲಸ ಇಷ್ಟು. ಪೆಟ್ರೋಲ್ ಬೆಲೆ, ಗ್ಯಾಸ್ ಬೆಲೆ ಏನಾದರೂ ಜಾಸ್ತಿ ಆದ್ರೆ ನಾವೇನ್ ಮಾಡ್ತೀವಿ, ರಾಜ್ಯ ಸರ್ಕಾರಕ್ಕೆ ಬೈತೀರಿ. ಅದೇ ರಸ್ತೆಗಳು ಹಾಳಾಗಿ ಗುಂಡಿಗಳು ಬಿದ್ದಾಗ ನಾವೇನ್ ಮಾಡ್ತೀವಿ, ಕೇಂದ್ರ ಸರ್ಕಾರಕ್ಕೆ ಮಾಡ್ತೀವಿ. ಸೊ ನಾವು ಅದನ್ನ ಮಾಡಬಾರ್ದು, ಅದು ತಪ್ಪು. ಸಿಂಪಲ್ ಆಗಿ ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ನಮ್ಮ ಊರಿನ ಸಮಸ್ಯೆ, ರಸ್ತೆಗಳೇನಾದ್ರೂ ಹಾಳಾದಾಗ ನಾವು ಕೇಳಬೇಕಾಗಿರೋದು ರಾಜ್ಯ ಸರ್ಕಾರಕ್ಕೆ. ಇಡೀ ದೇಶಕ್ಕೆ ಅನ್ವಯಿಸುವ ಸಮಸ್ಯೆ ಏನಾದರೂ ಆದ್ರೆ ಅದು ಕೇಂದ್ರ ಸರ್ಕಾರದ್ದು. ಮೊದಲು ಇದನ್ನ ದಯವಿಟ್ಟು ಕೇಂದ್ರ ಸರ್ಕಾರ ಯಾವುದು, ರಾಜ್ಯ ಸರ್ಕಾರ ಯಾವುದು, ಅದರಲ್ಲಿ ಬರುವಂತ ಕೆಲಸಗಳೇನು, ಕೇಂದ್ರ ಸರ್ಕಾರ ಮಾಡುವಂತ ಕೆಲಸಗಳೇನು, ರಾಜ್ಯ ಸರ್ಕಾರ ಮಾಡುವಂತ ಕೆಲಸಗಳೇನು ಅಂತ ಮೊದಲು ದಯವಿಟ್ಟು ತಿಳ್ಕೊಳ್ಳಿ. ಯಾವ್ಯಾವ ಸರ್ಕಾರ ಯಾವ್ಯಾವ ಕೆಲಸ ಮಾಡುತ್ತೆ ಅನ್ನೋದು ತಿಳ್ಕೊಳ್ದೇನೆ ನಾವು ಆ ಸರ್ಕಾರಕ್ಕೆ ಈ ಸರ್ಕಾರಕ್ಕೆ ಬೈಯೋದು ತಪ್ಪು, ಕಮೆಂಟ್ಗಳು ಹಾಕೋದು ತಪ್ಪು. ಮೊದಲು ತಿಳ್ಕೊಳ್ಳಿ, ಆಮೇಲೆ ಕಮೆಂಟ್ಸ್ ಬೈಯೋದೆಲ್ಲ ಸಹಜ, ಅದಿದ್ದೇ ಇರುತ್ತೆ. ನಮ್ಗೇನು ಗೊತ್ತಿಲ್ಲದೆ ನಾವು ಸುಮ್ನೆ ಬೈತಾ ಇದ್ರೆ ಅದೆಲ್ಲ ಏನು ಯೂಸೇ ಆಗೋದಿಲ್ಲ. ಎಲ್ಲ ತಿಳ್ಕೊಂಡು ಆಮೇಲೆ ಮಾತಾಡೋದು ಸರಿ ಅನ್ಸುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಾನು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನನ್ನ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ಕೊಳ್ಳಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಭೀಮ್, ಜೈ ಕರ್ನಾಟಕ.